ಡಿಸಿಎಂ ಪರಮೇಶ್ವರ್ಗೆ ಎಚ್.ಡಿ. ಕುಮಾರಸ್ವಾಮಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಭದ್ರಕೋಟೆಯಲ್ಲಿ ದಳದ ಹೊಸ ಆಟ. ಈಗ ಕೊರಟಗೆರೆಯಲ್ಲಿ ಜೆಡಿಎಸ್ ಬಿಗ್ ಆಪರೇಷನ್ ಮಾಡಿದೆ. ಡಿಸಿಎಂ ಪರಮೇಶ್ವರ್ಗೆ ದಳಪತಿ ಬಿಗ್ ಶಾಕ್ ನೀಡಿದ್ದಾರೆ. ಕೊರಟಗೆರೆಯಲ್ಲಿ ಜೆಡಿಎಸ್ ಬಿಗ್ ಆಪರೇಷನ್ ಮಾಡಿದೆ. ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಕೊರಟಗೆರೆಯ ಕೈ ಮುಖಂಡರು ಜೆಡಿಎಸ್ ಸೇರ್ಪಡೆಯಾಗಲಿಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಆಪರೇಷನ್ ಮಾಡ್ತಾ ಇದ್ದಾರೆ ಜೆಡಿಎಸ್ ನಾಯಕರು. ಒಂದು ಕಡೆ ಶಾಸಕರ ಅಸಮಾಧಾನವನ್ನ ಅಡ್ವಾಂಟೇಜ್ ಮಾಡಿಕೊಂಡ್ರ ಎಚ್.ಡಿ. ಕುಮಾರಸ್ವಾಮಿ. ಸಚಿವ ಸ್ಥಾನ ಸಿಗದೆ ಕಾರಣ ಹಲವು ಶಾಸಕರು ಈಗಾಗಲೇ ತಮ್ಮದೇ ಪಕ್ಷದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇದರ ಮಧ್ಯೆ ಇದನ್ನೇ ಅಡ್ವಾಂಟೇಜ್ ಮಾಡಿಕೊಂಡ್ರ ದಳಪತಿ. ಕೊರಟಗೆರೆ ಭಾಗದ ಮುಖಂಡರು ಇಂದು ಜೆಡಿಎಸ್ ಸೇರ್ಪಡೆಯಾಗಲಿದ್ದಾರೆ. ಕಾಂಗ್ರೆಸ್ ಮುಖಂಡರಾಗಿದ್ದಂತ ಪಿಎನ್ ಕೃಷ್ಣಮೂರ್ತಿ ಜೆಡಿಎಸ್ ಸೇರ್ಪಡೆಯಾಗ್ತಾರ? ಹಾಗಾದ್ರೆ ಜೆಡಿಎಸ್ ಶಾಲು ಮತ್ತು ಬಾವುಟ ನೀಡಿ ಪಕ್ಷಕ್ಕೆ ಕುಮಾರಸ್ವಾಮಿ ಸೇರಿಸಿಕೊಂಡ್ರ? ಕೃಷ್ಣಮೂರ್ತಿ ಜೊತೆ ಹಲವು ಕಾರ್ಯಕರ್ತರು ಜೆಡಿಎಸ್ ಸೇರ್ಪಡೆಯಾಗಲಿದ್ದಾರೆ. ಡಿಸಿಎಂ ಪರಂಗೆ ಬಿಗ್ ಶಾಕ್ ಕೊಟ್ಟ ದಳಪತಿ. ಜೆಡಿಎಸ್ ಬಿಗ್ ಆಪರೇಷನ್ ಶುರುವಾಗಿದೆ. ಈಗ ಒಂದು ಕಡೆ ಮೊದಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಶಾಸಕರ ಅಸಮಾಧಾನ ಭುಗಿಲೆದ್ದಿದ್ದು, ಇದೆಲ್ಲದರ ಮಧ್ಯೆ ಈಗ ಜೆಡಿಎಸ್ ಬಿಗ್ ಆಪರೇಷನ್ ಮಾಡಲು ಹೊರಟಿದೆ. ಕೊರಟಗೆರೆಯ ಹಲವು ಮುಖಂಡರು ಜೆಡಿಎಸ್ ಪಕ್ಷವನ್ನ ಸೇರಲು ಮುಂದಾಗಿದ್ದಾರೆ. ಕಾಂಗ್ರೆಸ್ ಮುಖಂಡರಾಗಿದ್ರು ಪಿಎನ್ ಕೃಷ್ಣಮೂರ್ತಿ ಈಗ ದಳಪತಿಗಳ ಕೈ ಹಿಡಿಯಲಿದ್ದಾರೆ. ಕೃಷ್ಣಮೂರ್ತಿ ಜೊತೆ ಹಲವು ಕಾರ್ಯಕರ್ತರು ಕೂಡ ಜೆಡಿಎಸ್ ಸೇರೋ ಒಂದು ಮುನ್ಸೂಚನೆಯನ್ನು ನೀಡಿದ್ದಾರೆ. ಈಗಾಗಲೇ ಅವರ ಕೈಯಲ್ಲಿ ಧ್ವಜವನ್ನ ಕೊಟ್ಟು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಪರಮೇಶ್ವರ್ ಭದ್ರಕೋಟೆಯನ್ನ ಛಿದ್ರ ಮಾಡಲು ಹೊರಟಿದ್ದಾರೆ ಈಗ ದಳಪತಿ ಕುಮಾರಸ್ವಾಮಿ. ಹೊಸ ಆಟವನ್ನ ಈಗ ಶುರು ಮಾಡಿಕೊಂಡಿದ್ದಾರೆ. ನೋಡಿ, ದಳದತ್ತ ಕಾಂಗ್ರೆಸ್ ಮುಖಂಡರೀಗ ಮುಖ ಮಾಡ್ತಾ ಇದ್ದಾರೆ. ಡಿಸಿಎಂ ಪರಮೇಶ್ವರ್ಗೆ ಎಚ್.ಡಿ. ಕುಮಾರಸ್ವಾಮಿ ಈಗ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯಾಕಂದ್ರೆ ಪರಮೇಶ್ವರ್ ಅವರ ಭದ್ರಕೋಟೆ ಇದು ಕೊರಟಗೆರೆ. ಆ ಕೊರಟಗೆರೆಯಲ್ಲೇ ಈಗ ಜೆಡಿಎಸ್ ಬಿಗ್ ಆಪರೇಷನ್ ಮಾಡಲಿಕ್ಕೆ ಹೊರಟಿದೆ. ಪಿಎನ್ ಕೃಷ್ಣಮೂರ್ತಿ ಅವರೀಗ ಜೆಡಿಎಸ್ ಪಕ್ಷವನ್ನ ಸೇರಿಕೊಂಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಈಗಾಗಲೇ ಅವರಿಗೆ ಶಾಲು ಹಾಗೂ ಬಾವುಟವನ್ನ ನೀಡಿ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಕೊರಟಗೆರೆಯಲ್ಲೀಗ ಜೆಡಿಎಸ್ ಬಿಗ್ ಆಪರೇಷನ್ಗೆ ಮುಂದಾಗಿದೆ. ಡಿಸಿಎಂ ಪರಮೇಶ್ವರ್ಗೆ ಎಚ್.ಡಿ. ಕುಮಾರಸ್ವಾಮಿ ಶಾಕ್ ಕೊಡ್ತಾ ಇದ್ದಾರೆ. ಭದ್ರಕೋಟೆಯಲ್ಲಿ ದಳದ ಹೊಸ ಆಟ ಶುರುವಾಗಿದೆ. ಈಗ ಕೊರಟಗೆರೆಯಲ್ಲಿ ಜೆಡಿಎಸ್ ಬಿಗ್ ಆಪರೇಷನ್ ಮಾಡಲಿಕ್ಕೆ ಮುಂದಾಗಿದ್ದು ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಈಗ ಕುಮಾರಸ್ವಾಮಿ. ಇನ್ನು ಅದೆಷ್ಟೋ ಶಾಸಕರು ಜೆಡಿಎಸ್ಗೆ ಬರ್ತಾರೋ ಗೊತ್ತಿಲ್ಲ. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಪಿಎನ್ ಕೃಷ್ಣಮೂರ್ತಿ ಅವರು ಜೆಡಿಎಸ್ಗೆ ಸೇರ್ಕೊಂಡಿದ್ದಾರೆ. ದಳದತ್ತ ಮುಖ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಸಮ್ಮುಖದಲ್ಲಿ ಈಗ ಜೆಡಿಎಸ್ ಸೇರ್ಪಡೆಯಾಗಲಿದ್ದಾರೆ. ಶಾಲು ಬಾವುಟವನ್ನು ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು.